ಬರಿಗಾಲಿನಲ್ಲಿ 14 ಕಿಲೋಮೀಟರ್ಗಳ ಕಾಲ್ನಡಿಗೆ ಮಾಡುವ ಪ್ರತಿ ಭಕ್ತನು ಜಪಿಸುವುದು ಒಂದೇ: ನಮ ಶಿವಾಯ, ಓಂ ಅರುಣಾಚಲೇಶ್ವರಾಯ. ತಿರುವಣ್ಣಾಮಲೈ ಅರುಣಾಚಲೇಶ್ವರನ ಸುತ್ತ ಒಂದು ಪ್ರದಕ್ಷಿಣೆ ಬಂದರೆ ಜನ್ಮ ಜನ್ಮಗಳ ಪಾಪಗಳನ್ನೆಲ್ಲ ಕಳೆದುಕೊಂಡು ಜೀವನದಲ್ಲಿ ಅದ್ಭುತಗಳನ್ನು ನೋಡಬಹುದೆಂದು ರಮಣ ಮಹರ್ಷಿಗಳೆಂಬ ಮಹನೀಯರು ಅಷ್ಟು ನಿಖರವಾಗಿ ಹೇಳಿರುವುದೇಕೆ? ಉದ್ಯೋಗ, ಆರೋಗ್ಯ, ಹಣ, ಮದುವೆ, ಸಂತಾನ, ಮನೆ ಹೀಗೆ ಎಷ್ಟೋ ಸಮಸ್ಯೆಗಳಿರುವವರು ಇಲ್ಲಿ 14 ಕಿಲೋಮೀಟರ್ಗಳ ಪ್ರದಕ್ಷಿಣೆ ಮಾಡಿ ಹೇಗೆ ಕಷ್ಟಗಳಿಂದ ಹೊರಬರುತ್ತಿದ್ದಾರೆ. ಇದೆಲ್ಲವೂ ಒಂದು ನಂಬಿಕೆ ಮಾತ್ರವಾ ಅಥವಾ ಇದರಲ್ಲಿ ಯಾವುದಾದರೂ ರಹಸ್ಯವಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಅರುಣಾಚಲೇಶ್ವರ ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ಮಾಡುವ ಪ್ರದಕ್ಷಿಣೆಯಿಂದ ನಮ್ಮ ಜೀವನದಲ್ಲಾಗುವ ಒಟ್ಟು 8 ವಿಶೇಷ ಬದಲಾವಣೆಗಳು, ಪ್ರದಕ್ಷಿಣೆಯ ದೊಡ್ಡ ರಹಸ್ಯಗಳ ಬಗ್ಗೆ ತಿಳಿಯೋಣ. ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಜೀವನದಲ್ಲಿ ಮಾಡುವ 8 ಪರಿವರ್ತನೆಗಳು, ಪವಾಡಗಳು, ಅದ್ಭುತಗಳು. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಏಕೆಂದರೆ ಕೊನೆಯಲ್ಲಿ ತಿಳಿಸುವ 8ನೇ ಅದ್ಭುತವು ನೀವು ನಿಮ್ಮ ಜೀವನವನ್ನು ನೋಡುವ ರೀತಿಯಲ್ಲಿ ಬದಲಿಸುತ್ತದೆ. ಮೊದಲನೆಯದಾಗಿ, ಜನ್ಮ ಜನ್ಮಗಳ ಪಾಪ ನಿವಾರಣೆ. ಮನುಷ್ಯರಾದ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಜೀವಿಸುವಾಗ ಎಷ್ಟೋ ತಪ್ಪುಗಳನ್ನು, ಪಾಪಗಳನ್ನು ಮಾಡಿರುತ್ತೇವೆ. ಈ ಕರ್ಮದ ಫಲವು ನಮಗೆ ಜೀವನದಲ್ಲಿ ಏಳಿಗೆ ಕಾಣಲು ಬಿಡುವುದಿಲ್ಲ. ಯಾವುದೋ ಅದೃಶ್ಯ ಶಕ್ತಿ ನಮ್ಮನ್ನು ಜೀವನದಲ್ಲಿ ಕೆಳಗೆ ಬೀಳಿಸುವಂತೆ ಅನ್ನಿಸುತ್ತದೆ. ಪುರಾಣಗಳ ಪ್ರಕಾರ ತಿರುವಣ್ಣಾಮಲೈ ಅರುಣಾಚಲೇಶ್ವರನಿಗೆ ಮಾಡುವ ಪ್ರದಕ್ಷಿಣೆಯು ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲು ಇರುವ ಏಕೈಕ ಮಾರ್ಗವೆಂದು ತಿಳಿಸಲಾಗಿದೆ. ಜೊತೆಗೆ ಪುರಾಣಗಳಲ್ಲಿ ಸಾಕ್ಷಾತ್ ಪರಮೇಶ್ವರನು ಗೌತಮ ಮಹರ್ಷಿಗೆ ಹೀಗೆ ತಿಳಿಸಿದ್ದಾರೆ ಎಂದು ಉಲ್ಲೇಖವಿದೆ. ಇಲ್ಲಿ ಬೆಟ್ಟದ ರೂಪದಲ್ಲಿ ನಾನು ತೇಜೋಲಿಂಗವಾಗಿ ನೆಲೆಸಿದ್ದೇನೆ. ನನ್ನ ಸುತ್ತ ಪ್ರದಕ್ಷಿಣೆ ಮಾಡುವ ಭಕ್ತನ ಮೊದಲ ಹೆಜ್ಜೆಯಲ್ಲಿ ಆತನ ಮಾನಸಿಕ ಪಾಪಗಳನ್ನು ದೂರ ಮಾಡುತ್ತೇನೆ. ಭಕ್ತರ 2ನೆಯ ಹೆಜ್ಜೆಯಲ್ಲಿ ಮಾತಿನ ಮೂಲಕ ಮಾಡಿದ ಪಾಪಗಳನ್ನು, 3ನೆಯ ಹೆಜ್ಜೆಯಲ್ಲಿ ಶರೀರದಿಂದ ಮಾಡಿದ ಪಾಪಗಳನ್ನು ದೂರ ಮಾಡುತ್ತೇನೆ. ಕೇವಲ ಒಂದು ಸಲ ಆಲೋಚನೆ ಮಾಡಿ. ಒಂದೊಂದು ಹೆಜ್ಜೆಗಳು ಒಂದೊಂದು ವಿಧವಾದ ಪಾಪಗಳನ್ನು ದೂರ ಮಾಡುತ್ತದೆ. ಇನ್ನು 14 ಕಿಲೋಮೀಟರ್ಗಳ ಕಾಲ್ನಡಿಗೆಯ ಯಾತ್ರೆಯ ಫಲವು ಎಷ್ಟು ಪುಣ್ಯಕರವಾದುದು. ರಮಣ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ಮಾಡುವ ಗಿರಿ ಪ್ರದಕ್ಷಿಣೆಯನ್ನು ಒಂದು ದೊಡ್ಡ ತಪಸ್ಸು ಎಂದು ಹೇಳಿದ್ದಾರೆ. ಇಲ್ಲಿ ಬರುವ ಭಕ್ತರು ಇಲ್ಲಿ ಮಾಡುವ ಗಿರಿ ಪ್ರದಕ್ಷಿಣೆಯಿಂದ ತಮ್ಮ ನಿಜ ಜೀವನದಲ್ಲಿ ಶಿವನು ಮಾಡಿದ ಅನೇಕ ವಿಸ್ಮಯಗಳನ್ನು ನೋಡಿದ್ದಾರೆ. ಇತ್ತೀಚೆಗಷ್ಟೇ ಪ್ರಖ್ಯಾತಿ ಹೊಂದುತ್ತಿರುವ ತಿರುವಣ್ಣಾಮಲೈ ಕ್ಷೇತ್ರವು ಈ ಕಾಲದಲ್ಲಿಯೇ ಪ್ರಖ್ಯಾತಿಯನ್ನು ಹೊಂದಬೇಕು ಎಂಬುದು ಶಿವನ ಇಚ್ಛೆ ಇರಬಹುದು. 2ನೆಯದಾಗಿ, ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆಯಿಂದ ನಡೆಯುವ ಅದ್ಭುತ ಯಾವುದೆಂದರೆ ಅಷ್ಟ ದಿಕ್ಪಾಲಕರ ಅನುಗ್ರಹ, ಜೊತೆಗೆ ಅಷ್ಟಲಿಂಗಗಳ ಬಲ. ಗಿರಿ ಪ್ರದಕ್ಷಿಣೆ ಎಂದರೆ ಕೇವಲ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಬರುವುದಲ್ಲ, ಅದು ಇಡೀ ವಿಶ್ವವನ್ನೇ ನಡೆಸುವಂತಹ 8 ದಿಕ್ಕುಗಳ ಅಧಿಪತಿಗಳಾದ ಅಷ್ಟ ದಿಕ್ಪಾಲಕರ ಸುತ್ತ ಬರುವ ವಿಶೇಷ ಪ್ರದಕ್ಷಿಣೆಯಾಗಿದೆ. ಗಿರಿ ಪ್ರದರ್ಶನ ಮಾಡುವಾಗ 8 ದಿಕ್ಕುಗಳಿಗೂ ಸಮನಾಗಿ 8 ಲಿಂಗಗಳಿವೆ. ಪೂರ್ವ ದಿಕ್ಕಿನಲ್ಲಿ ಇಂದ್ರಲಿಂಗವಿದ್ದರೆ, ಆಗ್ನೇಯದಲ್ಲಿ ಅಗ್ನಿಲಿಂಗ, ದಕ್ಷಿಣದಲ್ಲಿ ಯಮಲಿಂಗ, ನೈಋತ್ಯದಲ್ಲಿ ನೈಋತಿಲಿಂಗ, ಪಶ್ಚಿಮದಲ್ಲಿ ವರುಣಲಿಂಗ, ವಾಯುವ್ಯದಲ್ಲಿ ವಾಯುಲಿಂಗ, ಉತ್ತರದಲ್ಲಿ ಕುಬೇರಲಿಂಗ, ಈಶಾನ್ಯದಲ್ಲಿ ಈಶಾನ್ಯಲಿಂಗ. ಈ ಅಷ್ಟಲಿಂಗಗಳ ದರ್ಶನ ಕೇವಲ ಪುಣ್ಯಕ್ಕಾಗಿ ಮಾತ್ರವಲ್ಲ, ಒಂದೊಂದು ಲಿಂಗವು ಒಂದೊಂದು ಶಕ್ತಿಯನ್ನು ನೀಡುತ್ತದೆ. ಉದಾಹರಣೆಗೆ, ಐಶ್ವರ್ಯ ಬೇಕೆಂದರೆ ಕುಬೇರ ಲಿಂಗದ ದರ್ಶನ ಮಾಡಬೇಕು. ಅಪಮೃತ್ಯು ದೋಷವಿದ್ದವರು ಮೃತ್ಯುವನ್ನು ಗೆಲ್ಲಬೇಕೆಂದರೆ ಯಮಲಿಂಗದ ದರ್ಶನ ಮಾಡಬೇಕು. ಅಗ್ನಿಲಿಂಗದ ದರ್ಶನ ಮಾಡಿದರೆ ಜ್ಞಾನ, ಶಕ್ತಿ, ಧೈರ್ಯ ವೃದ್ಧಿಯಾಗುತ್ತದೆ. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಕೇವಲ ಪ್ರದಕ್ಷಿಣೆಯ ಫಲವಷ್ಟೇ ಅಲ್ಲದೆ ಅಷ್ಟ ದಿಕ್ಪಾಲಕರುಗಳ ಶಕ್ತಿ ಹಾಗೂ ಅನುಗ್ರಹವನ್ನು ಖಂಡಿತವಾಗಿಯೂ ಪಡೆಯುತ್ತೀರಿ. 10 ಲಿಂಗಗಳ ಕೃಪೆಯನ್ನು ನೇರವಾಗಿ ಪಡೆಯುತ್ತೀರಿ. ಆದ್ದರಿಂದಲೇ ಇಲ್ಲಿ ಪ್ರದಕ್ಷಿಣೆ ಮಾಡಿ ಹೋದವರಿಗೆ ತಮ್ಮ ಸುತ್ತ ಒಂದು ವಿಶೇಷ ದೈವಶಕ್ತಿಯ ರಕ್ಷಾ ಕವಚ ಸಿಕ್ಕಿದಂತೆ ಅನುಭವವಾಗುತ್ತದೆ. 3ನೆಯದಾಗಿ, ತಿರುವಣ್ಣಾಮಲೈ ಕ್ಷೇತ್ರದ ಗಿರಿ ಪ್ರದಕ್ಷಿಣೆಗೆ ಸಿಗುವಂತಹ ಅದ್ಭುತ ಯಾವುದೆಂದರೆ ದೇಹವೇ ದೇವಾಲಯವಾಗಿ ಬದಲಾಗುವುದು. ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದೊಂದು ರೀತಿಯ ಒತ್ತಡಗಳು, ಶಾರೀರಿಕ ಶ್ರಮ, ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತದೆ. ಆದರೆ ಅರುಣಾಚಲೇಶ್ವರನಿಗೆ ಮಾಡುವ ಗಿರಿ ಪ್ರದಕ್ಷಿಣೆಯು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತದೆ ಎಂದು ಎಷ್ಟೋ ಜನ ಹೇಳಿರುತ್ತಾರೆ. ಇತ್ತೀಚೆಗೆ ಬರಿಗಾಲಿನಲ್ಲಿ ನಡೆದರೆ ಸಿಗುವ ಆರೋಗ್ಯಕರ ಲಾಭಗಳನ್ನು ಕೇಳಿರುತ್ತೀರಿ. ಹಾಗೆಯೇ ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ಬರಿಗಾಲಿನಲ್ಲಿ ನಡೆಯುವುದರಿಂದ ನಮಗಿರುವ ಎಲ್ಲ ನಕಾರಾತ್ಮಕ ಆಲೋಚನೆ
ಆಲೋಚನೆಗಳು, ನೆಗೆಟಿವ್ ಶಕ್ತಿಗಳು ದೂರವಾಗಿ ಭೂಮಿಯಿಂದ ನಮ್ಮ ದೇಹಕ್ಕೆ ನೇರವಾಗಿ ಪಾಸಿಟಿವ್ ಶಕ್ತಿ ಸಿಗುತ್ತದೆ. ಕೇವಲ ಶಾರೀರಿಕ ಲಾಭಗಳು ಮಾತ್ರವಲ್ಲದೆ ಈ ಗಿರಿ ಪ್ರದೇಶ ಮಾರ್ಗದಲ್ಲಿ ಸೂಕ್ಷ್ಮವಾದ ಅನೇಕ ಶಕ್ತಿ ಕೇಂದ್ರಗಳು ಇದೆ ಎಂದು ಇಲ್ಲಿರುವ ಯೋಗ ಸಿದ್ಧರುಗಳು ಹೇಳುತ್ತಾರೆ. ನಾವು ನಡೆಯುವಾಗ ಇಲ್ಲಿರುವ ಶಕ್ತಿ ಕೇಂದ್ರಗಳ ಮೂಲಕ ಅದ್ಭುತ ಶಕ್ತಿಗಳು ನಮ್ಮ ಪಾದದ ಮೂಲಕ ಪ್ರವೇಶ ಮಾಡಿ ನಮ್ಮ ನರನಾಡಿಗಳನ್ನು ಉತ್ತೇಜಿಸುತ್ತದೆ. ಇದರಿಂದ ದೀರ್ಘಕಾಲದ ರೋಗ ರುಜಿನಗಳು ದೂರವಾಗುತ್ತದೆ. ಮನಸ್ಸಿಗೆ ಒಂದು ರೀತಿಯ ಉಲ್ಲಾಸ ಹಾಗೂ ಶಾಂತಿ ಸಿಗುತ್ತದೆ. ದೇಹದಲ್ಲಿ ರಕ್ತ ಚಲನೆ ಸರಿಯಾಗಿ ಆಗುತ್ತದೆ. ಸ್ವಚ್ಛ ಗಾಳಿಯನ್ನು ತೆಗೆದುಕೊಳ್ಳುತ್ತಾ ಶಿವನಾಮ ಜಪವನ್ನು ಮಾಡುತ್ತಾ ಗಿರಿ ಪ್ರದಕ್ಷಿಣೆ ಮಾಡಿದರೆ ಇದು ಒಂದು ರೀತಿಯ ಮೆಡಿಟೇಷನ್ ಧ್ಯಾನದ ರೀತಿ ಕೆಲಸ ಮಾಡಿ ನಮ್ಮಲ್ಲಿನ ಮಾನಸಿಕ ಚಿಂತೆಗಳನ್ನು, ಕಷ್ಟಗಳನ್ನು ದೂರ ಮಾಡುತ್ತದೆ. ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆಯಿಂದ ನಮಗೆ ಸಿಗುವ 4ನೆಯ ಅದ್ಭುತ ಪ್ರಯೋಜನವೆಂದರೆ ಅದು ಅರ್ಧನಾರೀಶ್ವರನ ತತ್ವವನ್ನು ತಿಳಿಯುವುದು. ತಿರುವಣ್ಣಾಮಲೈ ಕ್ಷೇತ್ರವು ಕೇವಲ ದೇಗುಲಗಳ ನಾಡಲ್ಲ, ಇದು ಸಾಕ್ಷಾತ್ ಶಿವಶಕ್ತಿಯ ಸ್ವರೂಪ, ಅರ್ಧನಾರೀಶ್ವರನ ರೂಪ. ಬೆಟ್ಟದ ರೂಪದಲ್ಲಿ ನೆಲೆಸಿರುವ ಶಿವನಿಗೆ ಪ್ರದಕ್ಷಿಣೆ ಮಾಡುವುದು ಶಿವ ಪಾರ್ವತಿ ಇಬ್ಬರನ್ನು ಸೇರಿಸಿ ಪ್ರದಕ್ಷಿಣೆ ಮಾಡುವಂಥದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಶಿವಶಕ್ತಿ ಇದ್ದೇ ಇರುತ್ತದೆ. ಅದು ಯಾವಾಗ ಸಮತೋಲನವಾಗುವುದಿಲ್ಲ ಆಗ ಜಗಳ, ಮನಸ್ತಾಪ, ಹಣದ ಸಮಸ್ಯೆ, ಅನಾರೋಗ್ಯ ಹೆಚ್ಚುತ್ತದೆ. ಪುರುಷ ತತ್ವ, ಸ್ತ್ರೀ ತತ್ವ ಎಲ್ಲರಲ್ಲೂ ಇರಲೇಬೇಕು. ಯಾವಾಗ ನಾವು ಅರ್ಧನಾರೀಶ್ವರನ ಸ್ವರೂಪವಾದ ಇಲ್ಲಿನ ಬೆಟ್ಟಕ್ಕೆ ಪ್ರದಕ್ಷಿಣೆ ಮಾಡುತ್ತೇವೆಯೋ ನಮ್ಮಲ್ಲಿರುವ ಶಿವಶಕ್ತಿಯು ಅಂದರೆ ಪುರುಷ ತತ್ವ, ಸ್ತ್ರೀ ತತ್ವ ಎರಡೂ ಕೂಡ ಸಮತೋಲನಕ್ಕೆ ಬರುತ್ತದೆ. ಇದರಿಂದ ಪತಿ ಪತ್ನಿ ಇಬ್ಬರಲ್ಲೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಇಬ್ಬರ ನಡುವೆ ಪ್ರೀತಿ ಹೆಚ್ಚುತ್ತದೆ. ಆದ್ದರಿಂದಲೇ ದಾಂಪತ್ಯದಲ್ಲಿನ ವಿರಸ ದೂರವಾಗುತ್ತದೆ. ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ವಿಡಿಯೋಗೆ ಶಿವನನ್ನು ನೆನೆದು ಒಂದು ಲೈಕ್ ಕೊಡಿ. ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆಯಿಂದ ಸಿಗುವ 5ನೇ ಅದ್ಭುತ ಸಂಕಲ್ಪ ಶಕ್ತಿ ಹಾಗೂ ಮಾನಸಿಕ ಸ್ಪಷ್ಟತೆ. ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಹೋಗುವುದು. ಯಾವುದು ಸರಿ, ಯಾವುದು ತಪ್ಪು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಎಂಬುದರ ಗೊಂದಲಗಳು ಹೆಚ್ಚುವುದು. ಇವುಗಳು ನಮ್ಮನ್ನು ತುಂಬಾ ಬಾಧಿಸುತ್ತವೆ. ಗಿರಿ ಪ್ರದಕ್ಷಿಣೆಯು ಇಂತಹ ಗೊಂದಲಗಳನ್ನು ದೂರ ಮಾಡುವ ಒಂದು ಶಕ್ತಿಶಾಲಿಯಾದ ಸಾಧನವಾಗಿದೆ. ನಿರಂತರವಾಗಿ ಹೆಜ್ಜೆಯನ್ನು ಹಾಕುತ್ತಾ ಓಂ ನಮಃ ಶಿವಾಯ ಅಥವಾ ಅರುಣಾಚಲೇಶ್ವರನ ಜಪವನ್ನು ಮಾಡುತ್ತಾ ಪ್ರದಕ್ಷಿಣೆ ಮಾಡುವುದು ಒಂದು ರೀತಿಯ ಚರಣ ಧ್ಯಾನವಾಗುತ್ತದೆ. ಇದನ್ನು ಡೈನಾಮಿಕ್ ಮೆಡಿಟೇಷನ್ ಎಂದು ಕರೆಯುತ್ತಾರೆ. ಈ ಪ್ರಕ್ರಿಯೆಯು ನಮ್ಮ ಮನಸ್ಸಿನಲ್ಲಿರುವ ಅನಾವಶ್ಯಕ ಆಲೋಚನೆಗಳನ್ನು ದೂರ ಮಾಡುತ್ತದೆ, ಗೊಂದಲಗಳನ್ನು ಕಳೆದು ಅದ್ಭುತವಾದ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವ ಎಷ್ಟೋ ಜನರು ತಮ್ಮ ಸಮಸ್ಯೆಗಳನ್ನು ನೆನೆದು ನಡೆಯಲು ಆರಂಭಿಸುತ್ತಾರೆ. ಪ್ರದಕ್ಷಿಣೆ ಮುಗಿದ ನಂತರ ಆ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆ ಎಂದು ಹೇಳುವುದುಂಟು. ಮಾರ್ಗ ಮಧ್ಯದಲ್ಲಿ ಸಿಗುವ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಸ್ವಲ್ಪ ಸಮಯ ಧ್ಯಾನ ಮಾಡಿದರೆ ಮತ್ತಷ್ಟು ಏಕಾಗ್ರತೆ ಹಾಗೂ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ನಿಮ್ಮ ವಿದ್ಯೆ, ಉದ್ಯೋಗ, ಸಂಸಾರ, ಕೋರ್ಟ್ ಸಮಸ್ಯೆ, ಯಾವುದೇ ರೀತಿಯ ಕಷ್ಟಗಳಿಗೆ ಸರಿಯಾದ ನಿರ್ಧಾರ ಅಥವಾ ಉತ್ತರ ಸಿಗುತ್ತಿಲ್ಲವೆಂದರೆ ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ಒಂದು ಸಲ ಪ್ರದಕ್ಷಿಣೆ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತದೆ. ಸಾಕ್ಷಾತ್ ಶಿವನಿಗೆ ನಿಮಗೆ ದಾರಿಯನ್ನು ತೋರಿಸುತ್ತಾನೆ. 6ನೆಯದಾಗಿ ತಿರುವಣ್ಣಾಮಲೈ ಕ್ಷೇತ್ರದ ಗಿರಿ ಪ್ರದಕ್ಷಿಣೆಯಿಂದ ಸಿಗುವ ಅದ್ಭುತ ಯಾವುದೆಂದರೆ ಈ ಕ್ಷೇತ್ರವು ಕೋರಿಕೆಗಳನ್ನು ನೆರವೇರಿಸುವ ಕಲ್ಪವೃಕ್ಷ. ಗಿರಿ ಪ್ರದಕ್ಷಿಣೆ ಮಾಡುವವರಿಗೆ ಸಕಲ ಋಣಬಾಧೆಗಳು ದೂರವಾಗುತ್ತದೆ, ಸಾಲದ ಸಮಸ್ಯೆಗಳು ಕಳೆದು ಹೋಗುತ್ತದೆ. ಗಿರಿ ಪ್ರದಕ್ಷಿಣೆಯನ್ನು ಯಾವಾಗಲೂ ಯಾವುದೇ ಕೋರಿಕೆಗಳಿಲ್ಲದೆ ಕೇವಲ ಶಿವನ ಅನುಗ್ರಹಕ್ಕಾಗಿ ಮಾತ್ರ ಮಾಡಿದರೆ ಒಳ್ಳೆಯದು. ಆದರೂ ಕೆಲವರು ತಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಪ್ರದಕ್ಷಿಣೆ ಮಾಡುತ್ತಾರೆ. ಶಿವನು ಎಂದಿಗೂ ಭಕ್ತರ ಆಸೆಗಳನ್ನು ನಿರಾಸೆ ಮಾಡುವುದಿಲ್ಲ. ಸಾಲದ ಸಮಸ್ಯೆಗಳು ತೀರಲೆಂದು ಕೆಲವರು ಮಂಗಳವಾರ ಇಲ್ಲಿ ಪ್ರದಕ್ಷಿಣೆ ಮಾಡುತ್ತಾರೆ. ಸಂಪದಗಳು ಸಿಗಬೇಕೆಂದು ಕೆಲವರು ಶುಕ್ರವಾರ ಪ್ರದಕ್ಷಿಣೆ ಮಾಡುತ್ತಾರೆ. ಸಂತಾನ ಇಲ್ಲದವರು ಇಲ್ಲಿ ಮುಡುಪು ಕಟ್ಟಿದರೆ ಖಂಡಿತವಾಗಿಯೂ ಸಂತಾನ ಫಲ ಸಿಗುತ್ತದೆ. ಯಾವಾಗಲೂ ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ, ದೇವರ ಮುಂದೆ ಎಂದಿಗೂ ಕೋರಿಕೆಗಳನ್ನು ಅಧಿಕಾರದಿಂದ ಅಥವಾ ಡಿಮ್ಯಾಂಡ್ ಮೂಲಕ ಕೇಳಿಕೊಳ್ಳಬಾರದು. ಒಂದು ಮಗು ತನ್ನ ಹೆತ್ತವರೊಂದಿಗೆ ಹೇಗೆ ತನ್ನ ಆಸೆಗಳನ್ನು ಹೇಳಿಕೊಳ್ಳುತ್ತದೆಯೋ ಹಾಗೆಯೇ ಭಗವಂತನಲ್ಲಿ ನಾವು ನಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳಬೇಕು. ನಿಮ್ಮ ಕೋರಿಕೆಗಳಲ್ಲಿ ಧರ್ಮವಿದ್ದರೆ, ಕೋರಿಕೆಗಳು ಧರ್ಮಬದ್ಧವಾಗಿದ್ದರೆ ಖಂಡಿತವಾಗಿಯೂ ಈ ಅರುಣಗಿರಿ ಪ್ರದಕ್ಷಿಣೆಯಿಂದ ಶಿವನ ಅದ್ಭುತ ಶಕ್ತಿಯಿಂದ ನೆರವೇರುತ್ತದೆ.
ಗಿರಿ ಪ್ರದಕ್ಷಿಣೆಯಿಂದ ಸಿಗುವ 7ನೆಯ ಅದ್ಭುತ ಯಾವುದೆಂದರೆ ಅದು ಮುಕ್ತಿ ಅಥವಾ ಮೋಕ್ಷ. ಮನುಷ್ಯನ ಜೀವನದಲ್ಲಿರುವ ಕಷ್ಟಗಳು ಶಾಶ್ವತವಲ್ಲ. ಪುರಾಣಗಳಲ್ಲಿ ಅರುಣಾಚಲೇಶ್ವರನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿದರೆ ಮುಕ್ತಿ ಸಿಗುತ್ತದೆ ಎಂದು ಬರೆಯಲಾಗಿದೆ. ಅಂತಹದರಲ್ಲಿ ಅರುಣಾಚಲೇಶ್ವರನು ನೆಲೆಸಿರುವ ಕ್ಷೇತ್ರಕ್ಕೆ ಬಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಎಷ್ಟು ಪುಣ್ಯ ಫಲ ಸಿಗುತ್ತದೆ ಲೆಕ್ಕ ಹಾಕಿ. ಪ್ರತಿ ಹೆಜ್ಜೆಯಲ್ಲೂ ಭೂಲೋಕ, ಮಧ್ಯಲೋಕ, ದೇವಲೋಕ. ರಾತ್ರಿ ಆಗುತ್ತದೆ, ಪ್ರದಕ್ಷಿಣೆ ಮುಗಿದ ಮೇಲೆ ಶಿವಲೋಕವು ಸಿಗುತ್ತದೆ. ನಾವು ಪ್ರದಕ್ಷಿಣೆ ಮಾಡುವಾಗ ಎಷ್ಟೋ ಸಿದ್ಧರು, ಯೋಗರು, ದೇವತೆಗಳು ಕೂಡ ನಮ್ಮ ಜೊತೆಗೆ ಹೆಜ್ಜೆಗಳನ್ನು ಇಡುತ್ತಾರೆ ಎಂಬ ವಿಶೇಷ ನಂಬಿಕೆಯೂ ಕೂಡ ಇದೆ. ಇದು ನಮ್ಮ ಆಧ್ಯಾತ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಪ್ರದಕ್ಷಿಣೆಯು ಕೇವಲ ಈ ಜನ್ಮಕ್ಕೆ ಸಂಬಂಧಿಸಿದ ಮಾತ್ರವಲ್ಲ, ಇದು ನಮ್ಮ ಆತ್ಮ ಪ್ರಯಾಣಕ್ಕೆ ಸಂಬಂಧಿಸಿದ ಪ್ರದಕ್ಷಿಣೆಯಾಗಿದೆ. ಭೌತಿಕ ಬಂಧನಗಳಿಂದ ಮುಕ್ತಿಯನ್ನು ನೀಡಿ ಶಾಶ್ವತವಾದ ಆನಂದ ಸಿಗುತ್ತದೆ. ನಾವು ಸತ್ತ ನಂತರವೂ ನಮಗೆ ದೇವರ ಅನುಗ್ರಹ ಸಿಗುತ್ತದೆ. 8ನೇಯದಾಗಿ ತಿರುವಣ್ಣಾಮಲೈ ಕ್ಷೇತ್ರದ ಗಿರಿ ಪ್ರದಕ್ಷಿಣೆಯಲ್ಲಿ ಸಿಗುವ ಅದ್ಭುತ ಯಾವುದೆಂದರೆ ಪ್ರಾಮಾಣಿಕ ಪ್ರಾರ್ಥನಾ ಶಕ್ತಿ. ಒಬ್ಬರೇ ನಿಂತು ಮಾಡುವ ಪ್ರಾರ್ಥನೆಗಿಂತ ಸಾವಿರಾರು ಜನರು, ಲಕ್ಷ ಲಕ್ಷ ಜನರು ಒಟ್ಟಿಗೆ ಒಂದು ಜಾಗದಲ್ಲಿ ಸೇರಿ ಮಾಡುವ ಪ್ರಾರ್ಥನೆಯು ಎಷ್ಟು ದೊಡ್ಡದು. ಇದು ತುಂಬಾ ಶಕ್ತಿಯುತವಾದದ್ದು. ಒಂದು ಕಲ್ಪನೆಯನ್ನು ಮಾಡಿ ನೋಡಿ. ಲಕ್ಷಾಂತರ ಮಂದಿ ಒಂದೇ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸುತ್ತಾ, ಒಂದೇ ದೇವರನ್ನು ನೆನೆಯುತ್ತಾ, ಒಂದೇ ದಾರಿಯಲ್ಲಿ ನಡೆದಾಗ ಯಾವ ಶಕ್ತಿ ಸಿಗುತ್ತದೆ. ಇದೇ ಸಾಮೂಹಿಕ ಪ್ರಾರ್ಥನಾ ಶಕ್ತಿಯು ನಿಮಗೆ ಗಿರಿ ಪ್ರದಕ್ಷಿಣೆ ಮಾಡಿದಾಗ ಸಿಗುತ್ತದೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಅಲ್ಲಿ ಬೆಳಗಿಸುವಂತಹ ದೀಪಗಳು, ಕರ್ಪೂರಗಳು, ಕಿವಿಗೆ ಬೀಳುವಂತಹ ಶಿವನ ಹೆಸರುಗಳು ನಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಪಕ್ಕದಲ್ಲಿ ನಡೆದು ಬರುವ ವ್ಯಕ್ತಿ ನಿಮಗೆ ಗೊತ್ತಿಲ್ಲದೆ ಇರಬಹುದು. ಆದರೂ ನಿಮ್ಮನ್ನೆಲ್ಲ ಒಂದು ಮಾಡುವುದು ಭಕ್ತಿ ಮಾತ್ರ. ಶ್ರೀಮಂತ ಬಡವ ಎಂಬ ಭೇದ ಭಾವಗಳು ಇರುವುದಿಲ್ಲ. ಎಲ್ಲರೂ ಶಿವನ ಭಕ್ತರೇ. ಗಿರಿ ಪ್ರದಕ್ಷಿಣೆಯು ನಮ್ಮಲ್ಲಿರುವ ಅಹಂಕಾರವನ್ನು ದೂರ ಮಾಡಿ ನಾವೆಲ್ಲರೂ ಒಂದೇ ಎನ್ನುವ ಸತ್ಯವನ್ನು ಅರ್ಥ ಮಾಡಿಸುತ್ತದೆ. ಅರುಣಾಚಲೇಶ್ವರನಿಗೆ ಮಾಡುವ ಗಿರಿ ಪ್ರದಕ್ಷಿಣೆಯು ಕೇವಲ 14 ಕಿಲೋಮೀಟರ್ಗಳ ನಡಿಗೆಯಲ್ಲ. ಇದು ಕರ್ಮಗಳನ್ನು ಶುದ್ಧಿ ಮಾಡುವ ಒಂದು ದೊಡ್ಡ ಯಜ್ಞ. ನಿಮ್ಮ ಶಾರೀರಿಕ, ಮಾನಸಿಕ ಸಮಸ್ಯೆಗಳಿಗೆ ಒಂದು ಔಷಧ, ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಒಂದು ಕಲ್ಪವೃಕ್ಷ, ಮೋಕ್ಷಕ್ಕೆ ದಾರಿ ತೋರಿಸುವ ಒಂದು ಅದ್ಭುತ ಪ್ರಯೋಗಶಾಲೆ. ನೀವು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ, ಯಾವುದೇ ಸ್ಥಿತಿಯಲ್ಲಿದ್ದರೂ ಒಂದು ಸಲ ಅರುಣಾಚಲೇಶ್ವರನನ್ನು ನೆನೆದು ಪ್ರದಕ್ಷಿಣೆ ಮಾಡಲು ಬರುತ್ತೇನೆ ಎಂದು ಸಂಕಲ್ಪ ಮಾಡಿ. ಖಂಡಿತವಾಗಿಯೂ ಆ ಶಿವನೇ ನಿಮ್ಮನ್ನು ಆತನ ಕ್ಷೇತ್ರಕ್ಕೆ ಕರೆಸಿಕೊಳ್ಳುತ್ತಾನೆ. ಆ ಕ್ಷೇತ್ರದಲ್ಲಿ ಇಡುವ ಮೊದಲ ಹೆಜ್ಜೆಯಿಂದಲೇ ನಿಮ್ಮ ಜೀವನವು ಬದಲಾಗುತ್ತದೆ. ಗಿರಿ ಪ್ರದಕ್ಷಿಣೆ ಮಾಡಿ ಬಂದ ನಂತರ ಪ್ರದಕ್ಷಿಣೆಗೆ ಹೋಗುವ ಮೊದಲು ಹೇಗಿದ್ದೀರಿ, ಪ್ರದಕ್ಷಿಣೆಯಿಂದ ಬಂದ ನಂತರ ಮನಸ್ಸು ಯಾವ ರೀತಿ ಇದೆ ಎಂಬ ಬದಲಾವಣೆ ನಿಮ್ಮ ಅರಿವಿಗೆ ಬರುತ್ತದೆ. ಈಗಾಗಲೇ ಗಿರಿ ಪ್ರದಕ್ಷಿಣೆ ಮಾಡಿದವರು ನಿಮ್ಮ ಅನುಭವಗಳನ್ನು, ನಿಮಗೆ ಸಿಕ್ಕ ಶಿವಶಕ್ತಿಯ ಬಗ್ಗೆ ಕಮೆಂಟ್ ರೂಪದಲ್ಲಿ ಬರೆದು ಶಿವಾನುಗ್ರಹಕ್ಕೆ ಪಾತ್ರರಾಗಿ. ನಿಮ್ಮ ಅನುಭವಗಳು ಇತರರಿಗೂ ಸ್ಫೂರ್ತಿಯಾಗುತ್ತದೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.